ಆತ್ಮೀಯ ಭಗವದ್ ಭಕ್ತರೇ, ಕೆಳದಿ ಸಾಮ್ರಾಜ್ಯದ ಅರಸೊತ್ತಿಗೆಯ ಕಾಲದಲ್ಲಿ ಯುದ್ಧ ದೇವತೆಯಾಗಿ ದಂಡಿನ ಮಾರಿಯಾಗಿ ಕಾಪುವಿಗೆ ಬಂದವಳು ಮಾರಿಯಮ್ಮ. ಕಾಲಕಾಲಕ್ಕೆ ಮಾರಿ ಪೂಜೆಯನ್ನು ಪಡೆದುಕೊಂಡು ಕಾಪುದಪ್ಪೆ, ಮೂಜಿಗುಡಿ ಮಮ್ಮಾಯಿ, ಜಗನ್ಮಾತೆ ಹೀಗೆ ಹಲವಾರು ಹೆಸರುಗಳಿಂದ ಮೆರೆಯುತ್ತಿರುವ ಅಮ್ಮನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ನಾ ಭೂತೋ ಅನ್ನುವಂತಹ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಬೆಳಗುತ್ತಿದೆ. ಕಾಪುವಿನ ಅಮ್ಮನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಪರ್ವಕಾಲದಲ್ಲಿ ದಕ್ಷಿಣ ವಾಹಿನಿ ಮತ್ತು ಉತ್ತರ ವಾಹಿನಿ ಎಂಬೆರಡು ಭಾಗಗಳಿಂದ ಹಸಿರುವಾಣಿ ಹೊರಕಾಣಿಕೆ ನೀಡಲು ಅವಕಾಶ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ಕಾಪುವಿನ ಪುಣ್ಯದ ಮಣ್ಣಿನಲ್ಲಿ ಗದ್ದುಗೆ ಏರಿ ಶರಣು ಬಂದ ಭಕ್ತರ ದುಃಖ ದುಮ್ಮಾನಗಳನ್ನು ತನ್ನ ಸೆರಗಿನ ಗಾಳಿಯಿಂದ ದೂರ ಮಾಡುವ ಲೋಕದೊಡತಿ ನಮ್ಮಮ್ಮ ಕಾಪು ಮಾರಿಯಮ್ಮ. ತಾಯಿಯು ನೂತನ ಗುಡಿಯೊಳಗೆ ನೆಲೆಯಾಗುವ ಮುನ್ನ ನಮ್ಮ ಪಾಲಿನ ಹೊರೆ ಕಾಣಿಕೆಗಳನ್ನು ಆಕೆಗೆ ಸಮರ್ಪಿಸಿ ಬ್ರಹ್ಮ ಕಲಶೋತ್ಸವಾದಿ ಕಾರ್ಯಗಳು ಸಂಭ್ರಮದಿ ಸಾಂಗವಾಗಿ ಜರಗಲು ಸಹಕರಿಸಿದ ಸಾರ್ಥಕ ಭಾವದಿಂದಿರೋಣ. ಇದೇ ಬರುವ ಫೆಬ್ರವರಿ 22ರ ಶನಿವಾರ ಮಂಗಳೂರು ಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲಾ ತಾಲೂಕಿನಿಂದ ಹಸಿರುವಾಣಿ ಹೊರಕಾಣಿಕೆ ಸಾಯಂಕಾಲ 3:30ಕ್ಕೆ ಸರಿಯಾಗಿ ಕಾಪುವಿನ ಕೊಪ್ಪಲಂಗಡಿ ತಲುಪಿ ಅಲ್ಲಿಂದ ಎಲ್ಲ ವಾಹನಗಳು ಜೊತೆಯಾಗಿ ಕಾಪುವಿನ ಅಮ್ಮನ ಸನ್ನಿಧಾನಕ್ಕೆ ಸೇರಲಿದೆ. ಅದೇ ರೀತಿಯಾಗಿ ಫೆಬ್ರವರಿ 23ರ ಭಾನುವಾರ ಉಡುಪಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹಸಿರುವಾಣಿ ಹೊರಕಾಣಿಕೆ ಸಾಯಂಕಾಲ 3:30ಕ್ಕೆ ಸರಿಯಾಗಿ ಕಾಪುವಿನ ಪಾಂಗಾಳ ತಲುಪಿ ಅಲ್ಲಿಂದ ಎಲ್ಲ ವಾಹನಗಳು ಜೊತೆಯಾಗಿ ಕಾಪುವಿನ ಅಮ್ಮನ ಸನ್ನಿಧಾನಕ್ಕೆ ಸೇರಲಿದೆ. ಆತ್ಮೀಯರೇ, ಕಾಪುವಿನ ಅಮ್ಮನ ಭಕ್ತರೆಲ್ಲ ಒಂದಾಗಿ ನಿರೀಕ್ಷೆಗೂ ಮೀರಿದ ಹೊರ ಕಾಣಿಕೆಯನ್ನು ಆಕೆಗೆ ಸಮರ್ಪಿಸಿ ಪುನೀತರಾಗೋಣ.